ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಇವತ್ತಿನ ವಿಡಿಯೋ ಬಂದು ನಿಮ್ಮ ಆಧಾರ್ ಕಾರ್ಡಲ್ಲಿ ಎಷ್ಟು ಸಿಮ್ಮು ವರ್ಕ್ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ಮೊಬೈಲಲ್ಲೇ ತಿಳ್ಕೊಬೋದು. ಯಾವ ರೀತಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾರಾದರೂ ನಿಮಗೆ ಸಿಮ್ಮ ಯಾವತ್ತೂ ತೊಗೊಟ್ಟಿರ್ತೀರ, ಮರ್ತ್ಕೊಂಡ್ಬಿಟ್ಟಿರ್ತೀರ, ಯಾರಿಗೆ ತೊಗೊಟ್ಟಿರ್ತೀನಿ ಅನ್ನೋದೇ ಗೊತ್ತಿರಲ್ಲ, ಬಟ್ ಯೂಸ್ ಮಾಡ್ತಿರ್ತಾರೆ ಅವರು. ಅದನ್ನು ನೀವು ಅವರಿಂದ ಈಸ್ಕೊಳ್ಳೋಕ್ಕಾಗಲ್ಲ ಮತ್ತು ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತೀರ. ಅದನ್ನು ನೀವು ಮೊಬೈಲಿಂದನೇ ಮಾಡ್ಬೋದು. ಯಾರಿಗೆ ಸಿಮ್ಮು ತೊಗೊಟ್ಟಿದ್ದೀರಾ ಅದು ಎಲ್ಲ ನಂಬರು, ನಿಮ್ಮ ಆಧಾರ್ ಕಾರ್ಡಲ್ಲಿ ಎಷ್ಟು ನಂಬರು ಯೂಸ್ ಆಗ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅದು ಯಾವ ಥರ ಹೆಂಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಬೇರೆಯವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಅವ್ರಿಗೂ ಸಹ ಶೇರ್ ಮಾಡಿ. ಯಾಕೆ ಅಂತ ಅನ್ನೋದಾದರೆ, ಒಳ್ಳೆ ರೀತಿಲಿ ಯೂಸ್ ಮಾಡಿಕೊಂಡ್ರೆ ಏನೂ ತಪ್ಪಿಲ್ಲ. ಹಾಗೆ ಯಾರೋ ನಿಮ್ಮ ತೊಗೊಟ್ಟಿರ್ತೀರ ಸಿಮ್ ಬೇಕು ಅಂತ ಅಂದ್ಬಿಟ್ಟು ಅವ್ರೇನಾರು ಬೇರೆ ಥರ ಯೂಸ್ ಮಾಡಿದ್ರೆ ನೀವು ಇಲ್ಲಿ ಬೇಕಾದ್ರೆ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು ನೀವು. ಮತ್ತು ಗೊತ್ತಿರಲ್ಲ, ಯಾರಿಗೆ ತೊಗೊಟ್ಟಿರ್ತೀನಿ ಅಂತ ಗೊತ್ತಿಲ್ಲ, ನಮ್ಮ ಆಧಾರ್ ಕಾರ್ಡಲ್ಲಿ ಎಷ್ಟು ಸಿಮ್ಮು ವರ್ಕ್ ಆಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ಅದನ್ನೆಲ್ಲ ನೀವು ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ತಿಳ್ಕೊಬೋದು. ಅದನ್ನು ಯಾವ ಥರ ಹೀಗೆ ಅನ್ನೋದೆಲ್ಲ ನಾನು ಈಗ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನೀವಿಲ್ಲಿ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲಲ್ಲಾದರೂ ನೀವು ಓಪನ್ ಮಾಡ್ಬೋದು, ಇಲ್ಲ ಸಿಸ್ಟಮಲ್ಲಾದರೂ ಓಪನ್ ಮಾಡ್ಬೋದು. ಇಲ್ಲಿ ಗೂಗಲ್ಗೆ ಹೋಗಿ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಯಾವುದು ಅಂದರೆ ನೋಡಿ ಇಲ್ಲಿದೆ. ಈಗ ಆಲ್ರೆಡಿ ನಾನು ಹಾಕಿರೋದ್ರಿಂದ ಇಲ್ಲಿದೆ. ಇದು ಗೌರ್ಮೆಂಟ್ ವೆಬ್ಸೈಟು, ಏನೂ ಪ್ರಾಬ್ಲಮ್ ಇಲ್ಲ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೋಡಿ ಇದೊಂದು ಪೇಜ್ ಓಪನ್ ಆಗುತ್ತೆ. ಈ ಟಾಪ್ ಕಾಫ್ ಏನಿದೆ ಈ ಪೇಜು ಸಂಚಾರಿ ಸತಿ ಅಂತ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇದು ಓಪನ್ ಆದಾಗ ನೀವು ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಯಾವುದು ಈಗ ಆಲ್ರೆಡಿ ನಿಮ್ಮ ಹತ್ರ ಇದೆ ಆ ಫೋನ್ದು ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೊಟ್ಟಿರ್ತಾರೆ. ಇಲ್ಲಿ ಇದನ್ನು ನೋಡ್ಕೊಂಡು ನೀವು ಯಾವುದು ಇದೆ ಅಂತ ಸ್ಮಾಲ್ ಲೆಟ್ರು ಅದಾಗೆ ಬಿಗ್ ಲೆಟ್ರು ಯಾವ ಥರ ಇರುತ್ತೆ ಅದೇ ಥರನೇ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಅಕಸ್ಮಾತ್ ಇದೇನಾರ ಮಿಸ್ ಆದರೂ ಏನು ಪರವಾಗಿಲ್ಲ, ಮತ್ತು ಇನ್ನೊಂದು ಸತಿ ನೀವು ಟ್ರೈ ಮಾಡ್ಬೋದು. ಕೊಟ್ಟಾದಮೇಲೆ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸಕ್ಸಸ್ OTP ಅಂತ ಬರುತ್ತೆ. ಆಗ ನಿಮ್ಮ ಫೋನ್ ನಂಬರ್ ಯಾವ ನಂಬರ್ ಕೊಟ್ಟಿದ್ದೀರಲ್ಲ ಅದಕ್ಕೆ OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಆದಮೇಲೆ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಮೇಲೆ ನಿಮಗೆ ನೋಡಿ ಈಗ ಈ ಪೇಜಲ್ಲಿ ಓಪನ್ ಆಯಿತು. ನೋಡಿ ಇದು ನಂದು ಒಂದೇ ನಂಬರು ಇರೋದ್ರಿಂದ ಈ ಥರ ಇದೆ. ಒಂದು ನಂಬರ್ ಇದೆ, ಎಷ್ಟು ನಂಬರ್ ಇರುತ್ತೆ ಅಷ್ಟು ನಂಬರು ಸಹ ಇಲ್ಲಿ ಸೀರಿಯಲ್ ಪ್ರಕಾರ ಬರುತ್ತೆ. 1 2 3 4 ಅಂದ್ಬಿಟ್ಟು ಬರುತ್ತೆ. ನಂದು ಒಂದೇ ನಂಬರ್ ಇರೋದ್ರಿಂದ ಒಂದೇ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ನಾಟ್ ಮೈ ನಂಬರು, ನಾಟ್ ರಿಕ್ವೈರ್ಡು ಮತ್ತು ರಿಕ್ವೈರ್ಡ್ ಅಂತ ಇದೆ. ರಿಕ್ವೈರ್ಡ್ ಅಂದರೆ ಈ ನಂಬರು ಒಂದು ಯಾವುದಿರುತ್ತೆ ನೀವು ನಂಬರ್ ಹಾಕಿರ್ತೀರಲ್ಲ OTP ಬಂದಿರುತ್ತಲ್ಲ ಅದೊಂದು ಮಾತ್ರ ನೀವು ಹಂಗೆ ಉಳಿಸ್ಕೋಬೇಕಾಗುತ್ತೆ. ಡಿಲೀಟ್ ಮಾಡೋಕ್ಕಾಗಲ್ಲ, ಅದನ್ನು ತೆಗಿಯೋಕ್ಕಾಗಲ್ಲ. ಇದ್ದದ್ದು ಯಾವುದೇ ಇದ್ರೂ ನಾಟ್ ರಿಕ್ವೈರ್ಡ್ ಅಂತ ಇರುತ್ತೆ. ಅಕಸ್ಮಾತ್ ನೀವು ನಿಮಗೆ ಗೊತ್ತಿಲ್ಲದೇನೆ ನಂಬರು ಯೂಸ್ ಆಗ್ತಾ ಇರ್ಬೋದು, ಅದನ್ನು ಬೇಕಾದ್ರೆ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಾಂದರೆ ಯಾರೋ ಬೇರೆಯವ್ರು ಯೂಸ್ ಮಾಡ್ತಾಯಿರ್ತಾರೆ ನಿಮ್ಮ ಆಧಾರ್ ನಂಬರಿಂದ, ಅದನ್ನು ಸಹ ತೋರಿಸುತ್ತೆ. ಅದನ್ನು ಬೇಕಾದ್ರೆ ನೀವು ಇಲ್ಲೇ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಬಂದಿರುತ್ತೆ. ಏಕೆಂದರೆ ಯಾವಾಗ ತೊಗೊಂಡಿರ್ತೀರ ನಂಬರು ಮಿಸ್ ಆಗಿ ಅವ್ರ ಹತ್ರನೇ ಉಳ್ಕೊಂಡಿರುತ್ತೆ. ಹಾಗಾಗಿ ನೀವು ಇಲ್ಲೇ ಬೇಕಾದ್ರೆ ಚೆಕ್ ಮಾಡೋದನ್ನ ಡಿಲೀಟ್ ಮಾಡ್ಬೋದು. ಮತ್ತು ಇನ್ನೂ ಬೇರೆ ಆಪ್ಷನ್ ಏನಿದೆ ಅಂದರೆ ಇದರಲ್ಲಿ ಇಲ್ಲಿ ಹಾಗೆ ಮೆನುಗೆ ಹೋಗ್ಬಿಟ್ಟು ಇಲ್ಲಿ ಸಿಟಿಕ್ ಸರ್ವಿಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾರ್ದಾರ ಅಕಸ್ಮಾತ್ ಮೊಬೈಲ್ ಏನಾರ ಕಳೆದೋಯ್ತು ಅಂದರೆ ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ ಗೊತ್ತಾ, ಅದರಲ್ಲಿ ಇನ್ಫಾರ್ಮ್ ಮಾಡಿದ್ರೆ ನೀವು ಮೊಬೈಲು ಬೇಗನೆ ನಿಮಗೆ ಸಿಗುತ್ತೆ. ಅದು ಎಲ್ಲಿ ಅನ್ನೋದಾದರೆ ಅದು ಇಲ್ಲೇನೇ ತೋರಿಸ್ತೀನಿ ಬನ್ನಿ ನಿಮಗೆ. ನೀವು ಅದನ್ನು ಇಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ತುಂಬಾ ತಿಳಿಸುವಂಥ ಪ್ರಯತ್ನ ಮಾಡಿದ್ರು, ಬಟ್ ಎಷ್ಟೋ ಜನಕ್ಕೆ ಅದು ಹೋಗಿಲ್ಲ. ಏಕೆಂದರೆ ಈಗ ರೀಲ್ಸು ಅವು ಇವು ಬೇಗನೆ ವೈರಲ್ ಆಗುತ್ತೆ. ಇಂಥ ವೀಡಿಯೋಗಳೆಲ್ಲ ಅದು ವೈರಲ್ ಆಗಲ್ಲ. ನೋಡಿ ಇಲ್ಲಿದೆ ನೋಡಿ ಮೊಬೈಲ್ ಇದು
ಮತ್ತು ನೋಡಿ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ಸ್ ಸಿಮ್ದು ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ಹೋಗಿ ನೀವು ಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿ ನೀವು ಫೋನ್ನಾಗಲಿ ನಾವು ಇದಾಗಲಿ ಇದು ಮಾಡ್ಬೋದು. ಇಲ್ಲಿದೆ ನೋಡಿ ಮೊಬೈಲ್ ವೆರಿಫಿಕೇಷನ್ EMI. ಈ ವೆಬ್ಸೈಟ್ಗೆ ಹೋದರೆ ನಿಮ್ಮ ಮೊಬೈಲನ್ನ ಕಂಪ್ಲೇಂಟ್ ಮಾಡ್ಬೋದು ಇಲ್ಲೇನೆ. ನೋಡಿ ಈ ಥರ ಇದೆ. ಇಲ್ಲಿ ನೀವು ಯಾವುದಾದ್ರೂ ಕ್ಲಿಕ್ ಮಾಡ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಏನಾರು ಇಷ್ಟ ಆದರೆ ನಿಮಗೆ ಹಾಗೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.